ಮನೇಲಿರೋ ಗಾಯತ್ರಿ, ಗಾನವಿ, ಬದ್ರಿನಾಥ ಈ 3 ಮಕ್ಕಳಲ್ಲಿ ಗಾಯತ್ರಿ ಅತ್ತೆ ಆತ್ಮ ಇದೆ ಅಂತನಾ? ಸುಮನಾ, ಹಾಸಿನಿ ಹುಚ್ಚುತನದ ಬಗ್ಗೆ ನಮಗ್ ಗೊತ್ತೇ ಇದೆಯಲ್ಲ. ಅವಳ ಮಾತು ಕೇಳ್ತಾ ಇದ್ರೆ ಟೈಮ್ ವೇಸ್ಟ್ ಆಗತ್ತೆ. ನಾನೀಗ ದೀಪ ಹಚ್ತೀನಿ. ಏ ವಲ್ಲಭ, ಮ್ಯಾಚ್ ಬಾಕ್ಸ್ ಕೊಡು. ತಗೊಳ್ಳಿ. ಬೇಡ ಅತ್ತೆ, ಈ ತರ ಮಾಡಿದ್ರೆ ಬದುಕಿರೋರ್ಗೆ ಶ್ರಾದ್ದ ಮಾಡ್ದಾಗತ್ತೆ. ದೀಪ ಹಚ್ಚೋದು ಕೂಡ ತಪ್ಪು ಅಂದ್ರೆ ನಾನೇನ್ ಮಾಡ್ಲಿ ನಯನಿ? ಸೈಲೆಂಟ್ ಆಗಿದ್ಬಿಡು. ಇದು ಶುಭ ಕಾರ್ಯನೂ ಅಲ್ಲ, ಮಾಡಬಾರ್ದು ಅಂತ ಹೇಳಿದ್ರೆ ಅರ್ಥನೂ ಮಾಡ್ಕೊಳ್ಳಲ್ಲ. ನನಗೆ ತಿಥಿ ಮಾಡಲೇಬೇಡಿ, ನಾನು ಪುನರ್ಜನ್ಮ ಎತ್ತಿದ್ದೀನಿ ಅಂತ ಗಾಯತ್ರಕ್ಕ ಬಂದು ಹೇಳೋವರೆಗೂ ಈ ಪುಣ್ಯ ಕಾರ್ಯ ನಡೀತಾನೆ ಇರುತ್ತೆ. ಅತ್ತೆ 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 ಬೇಡ ಅತ್ತೆ. ಮಾಮ್, ಅತ್ತೆ ಹೇಳದ್ ಕೇಳಿ ಅತ್ತೆ. ಮಾಮ್, ಅತ್ತೆ ನನ್ ಮಾತ್ ಕೇಳಿ. ನೀವ್ ಹೀಗೆಲ್ಲ ಮಾಡಿದ್ರೆ ಸಾವನ್ನ ಹತ್ರ ತಡ್ಕೊಂಡ್ ಹಾಗೆ. ನೈನಿ, ಏನ್ ಹೇಳ್ತಿದ್ಯಾ ನೀನು? ತಿಲೋತ್ತಮ ಅತ್ತೆ ಪ್ರಾಣಕ್ಕೆ ಅಪಾಯ ಅಂತ ಹೇಳ್ತಿದ್ದೀನಿ ಯಜಮಾನ್ರೆ. ನಮ್ಮ ಅಕ್ಕ ಹೇಳಿದ್ಲು ಅಂತಂದ್ರೆ ಅದಾಗತ್ತೆ. ಅಕ್ಕ, ನಮ್ಮ ಮಾತು ಕೇಳಿ ಸುಮ್ಮನೆ ಇದ್ಬಿಡಕ್ಕ. ಮಾಮ್, ಹಠ ಮಾಡಬೇಡಿ. ಈ ಥರದ್ರಲ್ಲೆಲ್ಲ ಹುಡುಗಾಟ ಆಡಿದ್ರೆ ನಾಳೆ ಪೇಪರಲ್ಲಿ ನಿಮ್ಮ ವಿಷಯನೇ ಬರುತ್ತೆ. ಏನಂತ? ಶ್ರೀಮತಿ ತಿಲೋತ್ತಮ ದುರ್ಮರಣ ಅಂತ. ಮನೇಲೂ ಇಷ್ಟೊಂದು ನೆಗೆಟಿವ್ ಆಗಿ ಮಾತಾಡೋರು ಇದ್ದಾರಾ? ಏ ವಲ್ಲಭ, ಇದೆಲ್ಲ ನಯನೇ ಆಡ್ತಿರೋ ನಾಟಕ. ನಾಟಕ ಅಲ್ಲ ಅತ್ತೆ, ನಿಜ ನಡೆಯೋ ಅಂತ ಸತ್ಯ. ಮಾಮ್, ನೀವು ಬದುಕಿರ್ಬೇಕು. ಖಂಡಿತವಾಗ್ಲೂ ಬದುಕ್ತೀನಿ ವಿಶಾಲ್. ಗಾಯತ್ರಿಕನ್ನ ನೋಡ್ದೆ ನಾನು ಕಣ್ಮುಚ್ಚಲ್ಲ. ಅಷ್ಟೊಂದು ಆಸೆ ಇದೆಯಾ ಮಾಮ್? ಅದಕ್ಕೊಂದು ಲಿಂಕ್ ಇದೆ. ನಿಮ್ಗೂ ಕಾದಿದೆ, ಮಾಡಿ ಮಾಡಿ. ಮಾಮ್, ಬಿಟ್ಬಿಡೋದೇ ಒಳ್ಳೇದು. ಯಾಕಂದ್ರೆ ಎಲ್ಲರೂ ಒಂಥರ ಮಾತಾಡ್ತಾ ಇದ್ದಾರೆ. ಇವರೆಲ್ಲರೂ ನಾನು ಮಾಡೋದನ್ನ ತಡಿಬೇಕು ಅಂತಾನೆ ಹೀಗೆಲ್ಲ ಮಾಡ್ತಿದ್ದಾರೆ. ತಿಲೋತ್ತಮ, ಸಾಹಸ ಅನ್ನೋದೇನೆ ಸಾವಿಗೆ ಸಮಾನವಾಗಿರೋದು. ಅದನ್ನ ತಲೆಯಲ್ಲಿಟ್ಕೊಂಡು ಹೆಜ್ಜೆ ಹಾಕು. ಹಾಗೇ ಆಗ್ಲಿ ಗುರುಗಳೇ. ಯಾರೇನೇ ಹೇಳಿದ್ರು ಈ ತಿಥಿ ಕಾರ್ಯನ ಪೂರ್ತಿ ಮಾಡ್ತೀವಿ.
ದೊಡ್ಡಮ್ಮಂಗೆ ಕೋಪ ಬಂದಿರಬೇಕು ಮಾವ. ಎಲ್ಲಿದ್ದಾರೆ ದೊಡ್ಡಮ್ಮ? ಏಯ್, ಜೋರಾಗಿ ಗಾಳಿ ಬೀಸಿದ್ರೆ ಅವರೇ ಬಂದ್ರು ಅಂತ ಯಾಕೆ ನೀವೆಲ್ರೂ ಹೀಗೆ ಹೆದರ್ಕೋತಾ ಇದ್ದೀರಾ? ಮಾಮ್, ಮತ್ತೆ ದೀಪ ಹಚ್ಚೋದಕ್ಕೆ ಪ್ರಯತ್ನ ಪಟ್ರೆ ಗಾಳಿಗೆ ಅದಿರೋದಿಲ್ಲ. ದೀಪ ಬೆಳಗಿಸ್ದೇ ಇದ್ರೂ ಕರ್ಪೂರ ಆದ್ರೂ ಹಚ್ತೀನಿ. ಅದು ಗಾಳಿಗಾರಲ್ಲ. ಹಾಗೆ ಮಾಡ್ಬೇಡಿ ಅತ್ತೆ, ನಿಮ್ ಪ್ರಯತ್ನ ನಿಲ್ಸಿ ಅಂತ ಸೂಚನೆ ಬರ್ತಿದೆ. ಆಕಾಶವಾಣಿ ಕೇಳಿಸ್ತಾ ಇಲ್ವಲ್ಲ? ಗುರುಗಳು ಕೂಡ ಸೈಲೆಂಟ್ ಆಗಿ ಹೋಗಿದ್ದಾರೆ ಅಂದ್ರೆ ನೀನ್ ಹೇಳ್ತಿರೋದ್ರಲ್ಲಿ ಸತ್ಯ ಇಲ್ಲ ಅಂತ. ಸ್ವಾಮೀಜಿ, ಎಲ್ಲ ತಿಳಿದಿರೋ ನೀವಾದ್ರೂ ಅತ್ತೆಗೆ ಅರ್ಥ ಆಗೋ ಹಾಗೆ ಹೇಳಿ. ಹಠಮಾರಿ, ರಾಜನ್ಗಿಂತ ಶಕ್ತಿವಂತ ನಯನಿ. ತಿಲೋತ್ತಮ ಕೇಳದೆ ಇರೋವಾಗ ನಿನ್ನ ಪ್ರಯತ್ನ ವ್ಯರ್ಥ ಪ್ರಯತ್ನ ಆಗುತ್ತೆ ಅಷ್ಟೇ. ಪ್ರಾಣಾಪಾಯ ಆದ್ರೆ ಏನ್ ನಡೆಯುತ್ತೋ ನೋಡೋಣ. ನಡೆಯೋದೆಲ್ಲ ನಡೆಯುತ್ತೆ ನೈನಿ, ನೀನ್ ಯಾಕೆ ಅಷ್ಟೊಂದು ಟೆನ್ಷನ್ ತಗೊಳ್ತೀಯ? ದೊಡ್ಡತ್ತೆನಂತೂ ಕಳ್ಕೊಂಡಿದೀವಿ, ಚಿಕ್ಕತ್ತೆ ಇದ್ರೆಷ್ಟು ಬಿಟ್ರೆ ಎಷ್ಟು ಹೇಳು? ಏನ್ ಮಾತಾಡ್ತಾ ಇದೀಯಾ? ನಮ್ಮ ಮಾಮ್ ಸಾಯ್ಲಿ ಅಂತ ಆಸೆನಾ? ಜೊತೆಗೆ ನೀವು ಹೋಗೋ ಆಸೆ ಇದ್ರೆ ಹೋಗ್ಬಹುದು, ಟಿಕೆಟ್ ತರಿಸ್ತೀನಿ. ಜೊತೆಲಿ ಸಾಯೋದು ಅಂದ್ರೆ ಗೋವಾಗ್ ಹೋದಾಗ ಅನ್ಕೊಂಡಿದ್ಯೇನೆ? ಹೇಳಿದ್ದನ್ನು ಕೇಳಿಲ್ಲ ಅಂದ್ರೆ ನಿನ್ ಕಷ್ಟ ಕೂಡ ಹಾಸಿನಿ ಅತ್ತಿಗೆಗೆ ಕಾಮಿಡಿ ತರನೇ ಕಾಣಿಸುತ್ತೆ. ಎನಫ್. ನಿಮ್ಮ ಅಭಿಪ್ರಾಯ ಹೇಳಿದ್ದು ಸಾಕು. ತೆಂಗಿನಕಾಯಿ ಒಡೆದು ಆರತಿ ಬೆಳಗಿಸಿ ಗಾಯತ್ರಕ್ಕನ್ ಫೋಟೋ ಕಡೆಗೆ ತೋರಿಸಿ 3 ಸಲ ತಿರುಗಿಸಿದ್ರೆ ತಿಥಿ ಕಾರ್ಯ ಮುಗಿದಂಗೇನೆ. ಬೇಡ ಅತ್ತೆ, ಬಾವ ಹೇಳದ್ ಕೇಳಿ. ಅಯ್ಯೋ ವಿಶಾಲಾಕ್ಷಮ್ಮ, ನೈನಿ, ನೀನ್ ಬಿಟ್ಬಿಡು. ಹಾಗಲ್ಲ ಯಜಮಾನ್ರೆ. ನೈನಿ, ಅತ್ತೆ ಬೇಡ ಅತ್ತೆ, ಹೇಳದ್ ಕೇಳಿ ನೈನಿ, ಅತ್ತೆ. stop it. ಅತ್ತೆ ಬೇಡ. ನೀನ್ ಎಷ್ಟು ಹೇಳಿದ್ರು ಪ್ರಯೋಜನ ಇಲ್ಲ, ಬಿಟ್ಬಿಡು. ತೆಂಗಿನಕಾಯಿ ಹೊಡೆದ್ರು ಮಾಮ. ಏನಾದ್ರು ಆಯ್ತಾ? ಏನೂ ಆಗಿಲ್ಲ, ಸರಿಯಾಗೆ ಒಡೀತು. ಆಮೇಲೆ ಏನ್ ಒಡೆದೋಗುತ್ತೋ ಅನ್ನೋದು ನೋಡ್ಬೇಕು. ನೀನ್ ಕೌಂಟ್ರ್ ಕೊಡ್ಬೇಡ್ವೆ ಮಾಮ್? ನೀವು ಆರ್ತಿನೂ ಮಾಡಿ. ಅತ್ತೆ ನೈನ್ ಎದ್ಕೆ ಹೇಳಿದ್ದನ್ನು ಕೇಳದೆ ಹೋದ್ರೆ ಎಷ್ಟು ಕಷ್ಟ ಅಂತ ನಮ್ಗೆಲ್ರಿಗೂ ಗೊತ್ತು. ಇವಾಗ ಮತ್ತೊಂದ್ಸಲಿ ನೀವು ಅದನ್ನ ನೋಡ್ಬೇಕಾಗಿ ಬರುತ್ತೆ. ತಿಲೋತ್ತಮ ಅತ್ತೆಗೆ ಅಪಾಯ ಆದ್ರೂ ಎಲ್ಲಿಂದ ಬರುತ್ತೆ? ಗಾಯತ್ರಿ ದೇವಿ ಇಲ್ಲಿಗೆ ಬರೋ ತನಕ ನನಗೆ ಸಾವು ಬರಲ್ಲ ಅಂತ ಇವಳಿಗೆ ಗೊತ್ತಿಲ್ಲ. ಮಾಮ್, ಪ್ಲೀಸ್ ನನ್ನ ಮಾತು ಕೇಳು. ಅತ್ತೆ ಬೇಡ ಅತ್ತೆ, ಹೇಳದ್ ಕೇಳಿ. ಏನಾಯ್ತು?
ಅಯ್ಯೋ ಯಜಮಾನ್ರೆ, ಮಾಮ್ ಏನಾಗ್ತಿದೆ? ಅತ್ತೆ, ಏನಾಯ್ತು? ಮಾಮ್ ಮಾಮ್ ಮಾತಾಡಿ ಮಾಮ್. ಅಯ್ಯೋ ಏನಾಯ್ತು ಮಾಮ್? ಮಾಮ್ ಮಾಮ್ ಏನಾಯ್ತು ಮಾಮ್? ಅಕ್ಕ ಏನಾಯ್ತಕ್ಕ? ಮಾಮ್ 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 ಏನಾಯ್ತು ಮಾಮ್? ಮಾಮ್ 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 ಅತ್ತೆ. ಮಾಮ್ ಮಾಮ್ ಏನಾಯ್ತು ಮಾಮ್? ಅಯ್ಯೋ ಗಾಜಿನ ಚೂರು ಚುಚ್ಕೊಂಡಿದೆ ಮಾಮ್. ಡಾಕ್ಟರ್ ಇಮಿಡಿಯೇಟ್ ಆಗಿ ಮನೆಗೆ ಬನ್ನಿ ಪ್ಲೀಸ್, ಬೇಗ ಬನ್ನಿ. ಮಾಮ್ ಅಯ್ಯೋ ಮಾಮ್ಗೆ ಗಾಜಿನ ಚೂರು ಚುಚ್ಕೊಂಡಿದೆ, ಫಸ್ಟ್ ಏಡ್ ಬಾಕ್ಸ್ ತಗೊಂಡ್ ಬನ್ನಿ. ಮಾಮ್ ಬಲ್ವಾ, ಡಾಕ್ಟರ್ ಕಾಲ್ ಮಾಡಿದ್ದೀನಿ, ಬರ್ತಿದ್ದಾರೆ. ವಿಶಾಲ್ ಆದಷ್ಟು ಬೇಗ ವಿಶಾಲ್. ಅಕ್ಕ ಮಾಮ್ ಬರ್ತಿದ್ದಾರೆ ಮಾಮ್. ಮಾಮ್ ಏನಾಯ್ತು ಮಾಮ್? ಮಾತಾಡಿ. ಕಣ್ ತೆಗಿರಿ ಅತ್ತೆ. ಮಾಮ್ ರಿಲ್ಯಾಕ್ಸ್ ರಿಲ್ಯಾಕ್ಸ್, ಮಾಮ್, ನಿಮ್ಗೇನು ಆಗಲ್ಲ. ಮಾಮ್ ಮಾತಾಡಿ ಮಾಮ್. ಮಾಮ್ ಮಾಮ್, ಮಾತಾಡಿ ಮಂಗಲ. ಅಕ್ಕ ಅಕ್ಕ ಅತ್ತೆ ಮಾಮ್ ಅತ್ತೆ ಮಾಮ್ 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 ಪ್ಲೀಸ್ ಮಾಮ್ ಮಾಮ್ ಅಕ್ಕ ಮಾತಾಡಕ್ಕ. ಮಾಮ್ ಮಾಮ್. ಅತ್ತೆ, ಆಗ್ಲೇ ಹೇಳದ್ನಲ್ಲ, ತಿಥಿ ಸಂಪೂರ್ಣವಾಗಿ ಮುಗಿಯೋದಿಲ್ಲ ಅಂತ. ಮಾಮ್ ಅತ್ತೆ ಮಾಮ್ ಮಾತಾಡಿ ಮಾಮ್ ಹೆದರ್ಕೋಬೇಡಿ, ಪ್ಲೀಸ್ ಏನೂ ಆಗಲ್ಲ. ಮಾತಾಡಿ ಮಾಮ್. ಮಾಮ್ ಮಾಮ್ ಮಾತಾಡಿ ಮಾಮ್. ವಿಶಾಲ್ ಬೇಗ ಬರೋದು ಹೇಳು. ಅತ್ತೆ ಮಾಮ್ 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 ಅತ್ತೆ ಮಾತಾಡಿ ಮಾಮ್ ಮಾತಾಡಿ. ಅತ್ತೆ, ಆ ಕಡೆ ನೋಡಿ, ಈ ಕಡೆ ನೋಡಿ. ಅಪ್ಪಾ ನೋವಾಗ್ತಿದ್ಯೆ. ಮತ್ ಅದಕ್ಕೆ ಹೇಳೋದು, ಹೇಳಿದ್ದೆಲ್ಲ ಮಾಡ್ಬಾರ್ದು ಅಂತ. ನಾನ್ ನೋಡು ಅಂದ ತಕ್ಷಣ ನೋಡ್ಬಿಡೋದಾ? ಪಾಪ ಯಾಕಮ್ಮ ಸತಾಯಿಸ್ತ್ಯಾ? ಹಾ, ಪಾಪನಾ ಇಲ್ಲ ಪಾಪಿನಾ? ನಮ್ ತಂಗಿ ನೈನಿ ತಿಥಿ ಪೂಜೆ ಮಾಡೋದ್ ಬೇಡ ಅತ್ತೆ ಅಂತ ಎಷ್ಟ್ ಸರ್ತಿ ಬೇಡ್ಕೊಂಡ್ಲು. ಕೇಳದ್ರ ಇವ್ರು? ನಾನ್ ಹೇಳೋದೇ ನಡಿಬೇಕು, ದೇವ್ರು ಬಂದ್ ಹೇಳಿದ್ರು ನಾನ್ ಕೇಳಲ್ಲ ಅಂತ ದೊಡ್ಡದಾಗ ಆರತಿ ಮಾಡಕ್ ಹೋದ್ರು. ಗಂಟೆ ಅಂತೂ ಬಾರ್ಸಕ್ ಆಗ್ಲಿಲ್ಲ, ಆದ್ರೆ ಕತ್ತಿಗ್ ಮಾತ್ರ ಬ್ಯಾಂಡೇಜ್ ಬಿತ್ತು, ಗಾಜಿನ ಪೀಸ್ ಚುಚ್ಕೊಂಡು. ಹಾಸಿನಿ, ಗಾಯಗೊಂಡಿರೋ ತಿಲೋತ್ತಮನಿಗೆ ವಿಶ್ರಾಂತಿ ಬೇಕಾಗಿದೆ, ತಲೆ ತಿನ್ಬೇಡ. ಅವಳು ಕೇಳಲ್ಲ ಬಿಡಿ. ಅಮ್ಮ ಮಗ ನೀವಿಬ್ರೆ ಕೇಳಲ್ಲ, ಇನ್ ನಾನ್ ಕೇಳ್ಬೇಕಾ? ಏಯ್ ಅಕ್ಕ ಸುಮ್ನಿರು, ಇದು ವಾದ ಮಾಡೋ ಸಮಯ ಅಲ್ಲ. ಬ್ಯಾಡ್ ಟೈಮ್ ಅಂತ್ಯ ಅಷ್ಟೇ ಅಲ್ವಾ ಅಕ್ಕ? ಇವಾಗ ಹೇಳೋದಲ್ಲ, ಆಗ್ಲೇ ಹೇಳ್ಬೇಕಿತ್ತು. ಏನಂತಮ್ಮ? ತಿಲೋತ್ತಮ ಅತ್ತೆ ನಿಜವಾಗ್ಲೂ ಸಾಯ್ತಾರೆ ಅಂತ. ಈ ವಿಷಯ ನನ್ ತಂಗಿ ನೈನಿ ಹೇಳ್ತಾನೆ ಇದ್ಲು. ನೀವೆಲ್ರೂ ಇದನ್ನ ನಂಬದೆ ಈ ತರ ಆಗೋ ಹಾಗಾಯ್ತು. ನಿಮ್ ಎಲ್ರಿಗೂ ಕೋಪ ಬರ್ತಿದೆ ಅಲ್ವಾ? ಆದ್ರೆ ನೀವೆಲ್ರೂ ಕೋಪ ಮಾಡ್ಕೋಬೇಕಾಗಿರೋದು ನನ್ ಮೇಲಲ್ಲ, ಶ್ರೀಯುತ ನೈನಿ ದೇವಿಯವ್ರ ಮೇಲೆ. ಅವಳೇನು ತಪ್ಪು ಮಾಡಿದ್ಲಂತ? ನಿಜ ಹೇಳ್ದೇ ಇರೋದು ತಪ್ಪೇ ಅಲ್ವಾ ಬಾವಾ? ಸುಳ್ಳಂತೂ ಹೇಳಿಲ್ವಲ್ಲ. ಅತ್ತೆಗ್ ಪ್ರಾಣ ಅಪಾಯ ಇದೆ ಅಂತ ನಮ್ಮ ಅಕ್ಕಂಗ್ ಮೊದ್ಲೇ ಗೊತ್ತಾಗಿರತ್ತೆ ಅಲ್ವಾ? ಆರತಿ ಮಾಡಿದ್ರೆ ನೀವ್ ಸಾಯ್ತೀರಂತ ಇವಳು ಹೇಳಿದ್ಲಾ? ಇಲ್ಲ. ನಯನಿ, ನನಗೆ ಹೀಗಾಗ್ಲಿ ಅಂತಾನೆ ನೀನ್ ಫೋರ್ಸ್ ಮಾಡ್ಲಿಲ್ವಾ? ಅತ್ತೆ, ಅದು ನೀನ್ ಸುಮ್ಮನೆ ಇರು ನೈನಿ. ಈ ಮಗು ಮೇಲೆ ಆಣೆ ಮಾಡಿ ಹೇಳು. ಅಲ್ಲಪ್ಪ ಏನ್ ಮಾಡ್ತಿದ್ಯಾ, ಕೊಡು ಇಲ್ಲಿ. ಓಹೋ ಹಾ, ಶಾಸ್ತ್ರಿ ಅವ್ರ ಮೊಮ್ಮಗಳು ಅಂದ್ರೆ ಸತ್ರು ಪರವಾಗಿಲ್ಲ ಅಂತಾನ? ಅಂದ್ರೆ ಒಂದ್ ಕೆಲಸ ಮಾಡು, ಸ್ವಂತ ಮಗಳು ಗಾನವಿ. ಬಲಬಾ, ತಲೆ ಕೆಟ್ಟಿದೆ ನಿಂಗೆ. ಬಾ, ಇವಾಗ ಆಣೆ ಮಾಡು, ಪ್ರಮಾಣ ಮಾಡಿ ಹೇಳು. ನಮ್ಮ ಮಾಮ್ಗೆ ಪ್ರಾಣ ಗಂಡಂತ್ರ ಇದೆ ಅನ್ನೋ ವಿಷಯ ನಿನಗೆ ಮೊದ್ಲೇ ಗೊತ್ತಿತ್ತೋ ಇಲ್ವೋ? ಭಾವ, ಮಗುನ್ ಕೊಡಿ. ಭಾವ, ಮಗುನ್ ಮುಂದೆ ಇಟ್ಕೊಂಡು ನನ್ನ ಪರೀಕ್ಷೆ ಮಾಡಬೇಡಿ. ಇಲ್ಲಿ ಸ್ವಾಮೀಜಿ ಇದ್ದಾರೆ, ಅವ್ರ ಮುಂದೆ ನಾನು ಸುಳ್ಳು ಹೇಳಲ್ಲ, ನಿಜಾನ ಹೇಳ್ತಿದ್ದೀನಿ. ತಿಲೋತ್ತಮ ಅತ್ತೆಗೆ ಅಪಾಯ ಆಗುತ್ತೆ ಅನ್ನೋ ವಿಷಯ ನನಗೆ ಮೊದಲೇ ಗೊತ್ತಿತ್ತು.
ನೋಡಿದ್ರ ಮಾಮ್, ನಿನ್ ಸಾವನ್ನ ಬಯಸಿದ್ಲು ಈ 2ನೇ ಸೊಸೆ. ಇಲ್ಲ ಬಾವ, ಹಾಗನ್ಕೋಬೇಡಿ ಅತ್ತೆ. ನೀನ್ ಬಲವಂತ ಮಾಡ್ಲಿಲ್ಲ ಅಂದ್ರೆ ಅದ್ರ ಅರ್ಥ ಅದೇ ತಾನೆ. ಖಂಡಿತ ಇಲ್ಲ ಮಾಮ್. ಯಾಕಂದ್ರೆ ಅಮ್ಮನ ತಿಥಿ ಮಾಡೋದು ಬೇಡ ಅಂತ ನಾನು ಎಷ್ಟೇ ಕೇಳ್ಕೊಂಡ್ರು ಕೂಡ ನೀವು ವಲ್ಲಭ ಕೇಳಲೇ ಇಲ್ಲ. ಕೆಟ್ಟದಾಗುತ್ತೆ ಅಂತ ನೈನಿ ಪದೇ ಪದೇ ಹೇಳಿದ್ರು ನೀವು ಯಾರೂ ತಲೆ ಕೆಡಿಸ್ಕೊಳ್ಳಿಲ್ಲ. ತೊಂದರೆ ಆಗತ್ತೆ ಅಂತ ಹೇಳಿಲ್ವಲ್ಲ. ಎಲ್ಲಿಂದನೋ ಬರ್ತಾ ಇದೆ ಅಂತ ಗೊತ್ತಾದ್ರೆ ಬರ್ತಿದೆ ಅಂತ ಹೇಳ್ಬೋದು ವಲ್ಲಭ. ಸಾವು ಇಲ್ಲೇ ಇರ್ಬೇಕಾದ್ರೆ ಅದನ್ನ ಮತ್ತೆ ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಸಾವು ಇಲ್ಲೇ ಇದೆಯಾ ಸ್ವಾಮಿ? ಈ ಮನೇಲೇ ಇದೆಯಾ? ಗಾಯತ್ರಿ ದೇವಿ ತಂಟೆಗೆ ಮತ್ತೆ ಹೋಗ್ಬೇಕು ಅಂತ ಅನ್ಕೊಂಡ್ರೆ ಈ ಸಲ ಕತ್ತು ಗಾಯ ಆಗಿರೋ ಬದಲು ತಿಲೋತ್ತಮನಿಗೆ ಸ್ಮಶಾನ ಪ್ರಯಾಣ ಖಚಿತವಾಗುತ್ತೆ. ಕೇಳಿಸ್ಕೊಂಡ್ರಮ್ಮ? ಏನರ್ಥ ಆಯ್ತು? ಗಾಯತ್ರಿ ಅಕ್ಕ ಜೀವಂತವಾಗಿದ್ದಾರೆ. ಯಾವಾಗ್ಲೂ ಸತ್ ಹೋದ್ರು ಅಂತ ಹೇಳಿದ್ರಲ್ಲ. ಪುನರ್ಜನ್ಮ ಪಡೆದಿರೋ ಗಾಯತ್ರಕ್ಕ ಹಸ್ಗೂಸಾಗಿ ಎಲ್ಲೋ ಒಂದ್ ಕಡೆ ಜೀವಂತವಾಗಿ ಇರೋದಿಕ್ಕೇನೆ ನಾನು ಬಲವಂತವಾಗಿ ಅವ್ರ ತಿಥಿ ಮಾಡಕ್ ನೋಡಿದಿಕ್ಕೇನೆ ನನಗೆ ಹೀಗಾಗೋಯ್ತು. ಅಯ್ಯೋ, ಎಲ್ಲೋ ಮಗು ತರ ಇರೋ ದೊಡ್ಡಮ್ಮ ನಿನ್ ಮೇಲೆ ದಾಳಿ ಮಾಡ್ತಾರೆ ಮಾಮ್. ಫೋಟೋ ಹೊಡಿತಷ್ಟೇನೆ. ನೀನ್ ಹಲ್ಲು ಉದ್ರಿಸ್ಬಿಡ್ತೀನಿ. ಹೇಯ್, ನಿಮ್ಮ ಅಮ್ಮನ್ ಡೈಲಾಗ್ ರೀ ಇದು, ನಾನು ಹೇಳ್ದೆ ಅಷ್ಟೆ. ಹೌದು ಕಣೋ, ನಿಮ್ ದೊಡ್ಡಮ್ಮನ ಬಗ್ಗೆ ನೀನ್ ಲೈಟಾಗಿ ಯೋಚನೆ ಮಾಡಬೇಡ. ಎಲ್ಲೇ ಇದ್ರೂ ಸರಿ, ಶಕ್ತಿ ಸ್ವರೂಪಿಣಿ ವಿಶಾಲಾಕ್ಷಮ್ಮನ ಭಕ್ತೆ ಆಗಿರೋದ್ರಿಂದ ಏನ್ ಬೇಕಾದ್ರೂ ಮಾಡ್ಬೋದು. ಸತ್ಯನ ಗ್ರಹಿಸಿದ್ಯಾ ತಿಲೋತ್ತಮ? ಗಾಜು ಕತ್ತಕ್ ಚುಚ್ಚಿದ್ಮೇಲೂ ಗೊತ್ತಾಗ್ತಿದ್ರೆ ಹೇಗೆ? ನೋಡುವಲ್ಲಭ, ನೀನು ಕೂಡ ಚಿಕ್ಕ ಮಕ್ಕಳಿಗೆ ಕ್ಷಮಾಪಣೆ ಕೇಳೋದೇ ಒಳ್ಳೇದು. ಅಯ್ಯ ಯಾಕೆ? ಅವ್ರ ಮೇಲ್ ಪ್ರಮಾಣ ಮಾಡು ಅಂತ ಬಲವಂತ ಮಾಡಿದ್ದೆ ಅಲ್ವಾ? ಅಂದ್ರೆ ಅದಕ್ಕೆ ನಾನು ಇವಾಗ ಸಾರಿ ಕೇಳ್ಬೇಕಾ? ಹೇಳ್ಬೇಕು ವಲ್ಲಭ. ಅಯ್ಯ, ನೀವು ಕೂಡ ಏನ್ ಮಾಮ್? ಏಯ್, ಗಾಯತ್ರಕ್ಕನ್ಗೂ ಇಷ್ಟೇ ವಯಸ್ಸಾಗಿರುತ್ತೆ. ನಾವು ಮೈ ಮರೆತೋ ಬೇಕು ಅಂತಾನೋ ಅಥವಾ ತಿಳಿದೆ ತಪ್ಪು ಮಾಡಿದ್ರೆ ಆ ತಪ್ಪಿಗೆ ನಾವು ಕ್ಷಮಾಪಣೆ ಕೇಳಬೇಕು. ಹೌದು ತಿಲೋತ್ತಮ, ಈ ಹಸುಕಂದನ್ಗೆ ನೀನು ಕ್ಷಮೆ ಕೇಳೋದಾದ್ರೆ ಗಾಯತ್ರಿ ದೇವಿನ ಕ್ಷಮಿಸು ಅಂತ ಕೇಳ್ದ ಹಾಗೇನೆ. ಕೇಳೋ. ಸರಿ ಬಿಡಿ ಮಕ್ಕಳ, ನಿಮ್ಮಮ್ಮ ಸತ್ಯ ಹೇಳ್ತಾರೆ ಅಂತ ನಿಮ್ಮೆಲ್ಲ ಆಣೆ ಮಾಡಕ್ ಹೇಳ್ದೆ. ಸರಿನಾ? ಪ್ರೀತಿಯಿಂದ ಸೆಕೆಂಡ್ ಕೊಟ್ಟು ಹೇಳ್ಬೇಕಲ್ಲ ಬಾ. ಒಳ್ಳೇದಾಯ್ತು, ಎತ್ಕೊಂಡು ಮುದ್ದಾಡಿ ಅಂತ ಹೇಳಲಿಲ್ಲ. ಪರವಾಗಿಲ್ಲ ಬಿಡೋ. ಮಾಮ್, ನೀವು ಹೋಗಿ ರೆಸ್ಟ್ ಮಾಡಿ. ಹಶ್ವಾಗ್ತಿದೆ ಅಂತ ಗಬ ಗಬ ಅಂತ ತಿನ್ನಕ್ ಹೋಗ್ಬೇಡಿ ಅತ್ತೆ. ಕರ್ಬೇವಿನ ಸೊಪ್ಪು ಸಿಕ್ಕಾಕೊಂಡ್ರು ಅದು ಕತ್ತಿಂದ ಆಚೆ ಬಂದ್ಬಿಡ್ಬೋದೇನು, ಹುಷಾರು. ಹಾಸಿನಿ, ನೀನು ಹೋಗೆ. ಹೋಗ್ತೀನಿ. ನಿಮ್ಮ ಮುಖ ಏನ್ ನೋಡ್ಕೊಂಡಿರಕ್ಕಾಗತ್ತಾ? ಏ ವಿಕ್ರಾಂತ್, ಗುರೂಜಿನ ಹೋಗ್ಬಿಟ್ಟು ಬಾರೋ. ನೈನಿ ಬಾ ಹೋಗೋಣ.